ಇಂಡಿಯಾಸ್ ಫಸ್ಟ್ ಡಿವೋರ್ಸ್ ಕೇಸ್ ಯಾವುದು ಅಂತ ನಿಮಗೆ ಗೊತ್ತಾ? ರುಕುಮಾಬಾಯಿ ಅವರ ಮದುವೆ 11 ವರ್ಷಕ್ಕೆ ಫೋರ್ಸ್ ಮ್ಯಾರೇಜ್ ಮಾಡಿದ್ರು. ಆದ್ರೆ ರುಕುಮಾಬಾಯಿಗೆ ಸ್ಟಡೀಸ್ ಅಲ್ಲಿ ಆಸಕ್ತಿ ಇತ್ತು. ಓದೋದು ಮತ್ತು ಡಾಕ್ಟರ್ ಆಗ್ಬೇಕು ಅನ್ನೋದು ಕನಸು ಆಗಿತ್ತು. ಹಾಗಾಗಿ ಅವರು ಮನೆ ಬಿಟ್ಟು ಹೋಗ್ತಾರೆ. ಆದ್ರೆ ಅವರ ಹಸ್ಬೆಂಡ್ ಅವರನ್ನ ವಾಪಸ್ ಕರೆಯೋದಕ್ಕೆ ಬಾಂಬೆ ಹೈಕೋರ್ಟ್ ಅಲ್ಲಿ ಪೋಸ್ಟ್ ಕೋಹ್ಯಾಬಿಟೇಷನ್ ಕೇಸ್ ಆಗ್ತಾರೆ. ಅಂಡ್ ಕೋರ್ಟ್ ಆ ಮಹಿಳೆಗೆ 2 ಚಾಯ್ಸ್ ಕೊಡುತ್ತೆ. ಹಸ್ಬೆಂಡ್ ಜೊತೆಗೆ ಮನೆ ಹೋಗಿ ಇಲ್ಲ ಜೈಲಿಗೆ ಹೋಗಿ. ಅಂಡ್ ಆ ಮಹಿಳೆ ಜೈಲಿಗೆ ಹೋಗೋದನ್ನ ಪ್ರಿಫರ್ ಮಾಡ್ತಾರೆ. ಬ್ರಿಟಿಷ್ ರೂಲ್ ಇದ್ದ ಕಾರಣ ಈ ಕೇಸ್ ಇಂಡಿಯಾ ಅಷ್ಟೇ ಅಲ್ಲ ಬ್ರಿಟನ್ ಅಲ್ಲಿ ಕೂಡ ಸಹ ಸುದ್ದಿ ಆಗುತ್ತೆ. ಅಂಡ್ ಕ್ವೀನ್ ವಿಕ್ಟೋರಿಯಾ ಅವರ ಇಂಟರ್ವೆನ್ಷನ್ ಇಂದ ಆ ಮಹಿಳೆಯ ಜೈಲು ಶಿಕ್ಷೆಯನ್ನ ತಡಿತಾರೆ. ಅದರ ಬದಲಾಗಿ 2,000 ರೂಪಾಯಿ ಜುರ್ಮಾನವನ್ನ ಕಟ್ಟಿಸ್ತಾರೆ. ಈ ರೀತಿ ರುಕುಮಾಬಾಯಿ ಡಿವೋರ್ಸ್ ತಗೊಂಡ ಮೊದಲನೇ ಹಿಂದೂ ಮಹಿಳೆ. ತದನಂತರವೇ ಬ್ರಿಟಿಷ್ ಇಂಡಿಯಾ ಅಲ್ಲಿ ಏಜ್ ಆಫ್ ಕನ್ಸೆಂಟ್ ಆಕ್ಟ್ 1891 ಮಾಡಿದ್ರು. ಈಗ ಭಾರತದಲ್ಲಿ ಮದುವೆ ಆಗುವ ಲೀಗಲ್ ಏಜ್ ಹುಡುಗಿಯರಿಗೆ 18 ಇಯರ್ಸ್ ಕಂಪ್ಲೀಟ್ ಆಗಿರಬೇಕು ಹಾಗೂ ಹುಡುಗರಿಗೆ 21 ಇಯರ್ಸ್ ಕಂಪ್ಲೀಟ್ ಆಗಿರಬೇಕು. ಇವತ್ತನ್ನ ಸೊಸೈಟಿಯಲ್ಲಿ ಡಿವೋರ್ಸ್ ತುಂಬಾ ಸಿಲಿ ರೀಸನ್ ಗೆ ನಡೆಯುತ್ತೆ. ಆದ್ರೆ ಈ ಮೊದಲನೇ ಕೇಸ್ ತಮ್ಮ ಐಡೆಂಟಿಟಿಗೋಸ್ಕರ, ಸ್ಟಡೀಸ್ ಗೋಸ್ಕರ, ಡಾಕ್ಟರ್ ಆಗುವ ಕನಸಿಗೋಸ್ಕರ ಆಗಿತ್ತು.